ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಸಿಂಧು. ಇವತ್ತೇನಂತಂದರೆ ಆನ್ಲೈನ್ ವರ್ಕ್ಶಾಪ್ನು ಅಟೆಂಡ್ ಆಗಬೇಕಿತ್ತು, ಇಲ್ಲೂ ಅಟೆಂಡ್ ಆಗಬೇಕಿತ್ತು. ಸೊ ಎರಡೂ ಮ್ಯಾನೇಜ್ ಮಾಡ್ಕೊಂಡ್ವಿ. ಇವತ್ತು ನಮ್ಮದು ಆ್ಯಕ್ಟಿವಿಟಿ ಏನಂದರೆ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಇತ್ತು. ಸೊ ಇಲ್ಲಿ ನಮಗೆ ಒಬ್ಬರು ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಹೇಳ್ತಾ ಇದ್ರು, ಯಾವ ಥರ ಏನು ಅಂತ. ಸೊ ಅದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ನಾವು ಡ್ರಗ್ ಅವೇರ್ನೆಸ್ ಮಾಡೋಕ್ಕೆ ರೆಡಿ ಆದ್ವಿ. ಇದು ಫಸ್ಟ್ ಡೇನೇ ತೋರಿಸಿದ್ನಲ್ಲ, ಪೋಸ್ಟರ್ಸ್ ಎಲ್ಲ ಮಾಡ್ತಿದ್ವಿ. ಸೊ ಈ ಆ್ಯಕ್ಟಿವಿಟಿಗೆ ನಾವು ಅವತ್ತು ಪೋಸ್ಟರ್ಸ್ ಮಾಡ್ತಿರೋದು. ಎಲ್ಲರೂ ಪೋಸ್ಟರ್ಸ್ ಮಾಡಿ ರೆಡಿ ಆಗಿದ್ದರು. ಅವ್ರು ಹೇಳೋದೆಲ್ಲ ನೀಟಾಗಿ ಕೇಳಿಸ್ಕೊತಿದ್ವಿ. ಏನೆಲ್ಲ ಹೇಳ್ತಿದ್ರು ಅಂತ ನೋಡೋಣ ಬನ್ನಿ. ಈ ಮ್ಯಾಮ್ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಲೈಫ್ನ ಎಕ್ಸ್ಪ್ಲೈನ್ ಮಾಡಿದ್ರಂದರೆ, ಇವಾಗಿನ ಪೇರೆಂಟ್ಸು ಅವ್ರ ಡಿಗ್ನಿಟಿ, ಅವ್ರ ಸ್ಟೇಟಸ್ ಮೇಂಟೈನ್ ಮಾಡೋಕ್ಕೆ ಅವ್ರ ಮಕ್ಕಳಿಗೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸು, ಆಮೇಲೆ ICSE ಸಿಲೆಬಸ್ಸು, ಆ ಟ್ಯೂಷನ್ ಕ್ಲಾಸ್, ಈ ಕ್ಲಾಸ್, ಅದು ಇದು ಅಂತ ತುಂಬ ಪ್ರೆಷರ್ ಕೊಡ್ತಿದ್ದಾರೆ. ಅವ್ರ ಮಕ್ಕಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತಲೂ ತಿಳ್ಕೊಳ್ಳಲ್ಲ. ಆ ಕಾಂಪಿಟೇಷನ್ ವರ್ಲ್ಡಲ್ಲಿ ಅವ್ರನ್ನ ತುಂಬ ಪ್ರೆಷರ್ ಆಗೋ ಥರ ಮಾಡ್ತಾರೆ. ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ, ಕೆಪಾಸಿಟಿ ಇದೆ, ಅವ್ರಿಗೆ ಮಾಡೋ ಅಂಥ ಸ್ಟ್ರೆಂತ್ ಇದೆ ಅಂದರೆ ಅವ್ರಿಗೆ ಕಲಿಸ್ಬೇಕು. ಸುಮ್ಮನೆ ಅವ್ರವ್ರ ಕಾಂಪಿಟೇಷನ್ಗೆ ಅವ್ರ ಮಕ್ಕಳಿಗೆ ಈ ಥರ ಪ್ರೆಷರ್ ಆಗ್ತಿದ್ದಾರೆ. ಸೊ ಇದರಿಂದನೂ ಅವ್ರು ಸ್ಟ್ರೆಸ್ ಆಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಆ ಥರ ಮಾಡಬೇಡಿ ಅಂತ ತುಂಬ ಚೆನ್ನಾಗಿ ಮೋಟಿವೇಶನ್ ಕೊಟ್ಟರು. ಇವಾಗಿನ ಸ್ಟೂಡೆಂಟ್ಸು ಅಷ್ಟೇ, ಡೈಲಿ ವರ್ಕ್ ಅವಾಗ ಮಾಡಲ್ಲ. ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅದರಿಂದನೂ ಸ್ಟ್ರೆಸ್ ಆಗುತ್ತೆ. ಈ ಥರ ಎಲ್ಲ ಆದಾಗ ಡ್ರಗ್ ಅಡಿಕ್ಟ್ ಆಗ್ತಾರೆ ಅಂತ ಹೇಳಿದರು. ತುಂಬ ಚೆನ್ನಾಗಿರೋ ಮೋಟಿವೇಶನ್ ಸ್ಪೀಚ್ ಇತ್ತು. ಸೊ ಇದೆಲ್ಲ ಆದಮೇಲೆ ನಾವು ಡ್ರಗ್ ಅವೇರ್ನೆಸ್ ಮಾಡಬೇಕಲ್ಲ ಸೊಸೈಟಿಗೆ. ಸೊ ಅದಕ್ಕೆ ನಮ್ಮದು ರ್ಯಾಲಿ ಇತ್ತು, ನಾವು ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಸೊ ಇದಾದಮೇಲೆ ನಾವು ಅನೌನ್ಸ್ಮೆಂಟ್ ಮಾಡೋಕ್ಕೆ ಹೋದ್ವಿ. ಹಲೋ, ಹಾಂ, ಬರ್ತೀವಿ. ಉನ್ನಡಿ ಕೋಟ ನಡಿ. ಎತ್ತರ ಮೇಲೆ ಎಲ್ಲ ಒಂದೊಂದು ಡಿಫ್ರೆಂಟ್ ಆಗಿ ಇಟ್ಕೊಂಡಿದ್ದೀರಲ್ರು ಎಲ್ಲ. ಸಿಂಧು ಅಲ್ಲೋಗ್ಲಾ? ಆರೋಗ್ಯಕ್ಕೆ ಹಾನಿಕಾರ. ನಿಂತ ನೀರು, ಸೇನೋಟು, ನಿಂತ ನೀರು. ಧೂಮಪಾನ ಮದ್ಯಪಾನ. ಅದೆಲ್ಲ ಅನೌನ್ಸ್ಮೆಂಟ್ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಊಟ ಮಾಡಿಕೊಂಡು ಮತ್ತೆ ನಾಳೆದು ಏನು ಪ್ರಿಪ್ರೇಷನ್ ಇದೆ ಅದನ್ನು ಮಾಡ್ಕೋತಿದ್ವಿ. ಯಾಕಂದರೆ ನಾಳೆನೇ ಲಾಸ್ಟ್ ಡೇ ಆಗಿತ್ತು. ಸೊ ನಾಳೆಗೆ ಏನೇನು ಬೇಕು ಅಂತ ಸರ್ ಹೇಳ್ತಾಯಿದ್ರು, ಅದನ್ನೆಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಗೇಮ್ಸ್ ಆಡ್ತಾಯಿದ್ರು, ರೆಸ್ಟ್ ಮಾಡ್ತಾಯಿದ್ರು. ಅಲ್ಲಿ ಆ ಏರಿಯಾಲಿರೋ ಚಿಕ್ಕ ಮಕ್ಕಳಿಗೆ ಏನೋ ಹಾಲಿಡೇಸ್ ಇತ್ತಂತೆ, 2-3 ಡೇಸ್. ಅದಕ್ಕೆ ಅವ್ರು ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಇಲ್ಲಿ ನೋಡಿ, ಅವಳನ್ನ ತಿರುಗಿಸಿ ಬೀಳಿಸ್ಬಿಟ್ಟ. ನಾವು ಸ್ವಲ್ಪ ಕೇರ ಮಾಡಿಕೊಂಡು ಮತ್ತೆ ಸರ್ ಏನೋ ಒಂದು ವರ್ಕ್ ಹೇಳಿದರು, ಅದನ್ನು ಮಾಡ್ತಾಯಿದ್ವಿ. ಗೈಸ್, ಎಲ್ಲರೂ ಡಯಾಗ್ರಾಮ್ ಮಾಡಿದ್ದೀವಿ. ಬಟ್ ನಾವು ಎಲ್ಲರೂ ಪೇಪರಿಗೆ ಗಮ್ಮ ಕಾಣಿಸಿದ್ರೆ ಈ ಹುಡುಗಿ ಬೋರ್ಡ್ಗೆ ಗಮ್ಮ ಕಾಣಿಸ್ತವಳೆ. ಹಂಗೆ ಕಾಣುತ್ತೆ, ಒದ್ದೆ ಕಾಣುತ್ತೆ ಅಷ್ಟಿದ್ರೆ. ಯಾರಿಗೆ ನಿಮ್ಮ ಮೇಲೆ ಅಷ್ಟು ಗ್ರಜ್ಜು? ಓಯ್, ನೋಡಿ ಗಾಯ್ಸ್,
ಡನ್. ಆರ್ಟಿಸ್ಟು ನೋಡ್ಕೊಳ್ಳಿ. ಆರ್ಟಿಸ್ಟ್ 1 ಆರ್ಟಿಸ್ಟ್ 2. ಡೇ 6 ನಾಳೆ. ನಮ್ಮದು ನೋಡಿ ಬರೀ ಗಮ್ಮೆ ಕಾಣ್ತಿದೆ ಅದರಲ್ಲಿ. ಸೊ ಇನ್ನೂ ಸ್ವಲ್ಪ ಜನದ ಮಾಡೋದಿತ್ತು, ಅವ್ರು ಮಾಡ್ತಾ ಕೂತಿದ್ರು. ಸರ್ ಇವತ್ತು ಅದು ಕಂಪ್ಲೀಟ್ ಆಗೋವರೆಗೂ ಹೋಗಬಾರ್ದು ಅಂತ ಹೇಳಿದರು. ಸೊ ಕಂಪ್ಲೀಟ್ ಆದವ್ರು ಮುಗಿಸ್ಕೊಂಡು ಬರ್ತಾಯಿದ್ವಿ. ಇವತ್ತು ಡೇ 6 NSS ಕ್ಯಾಂಪ್ ಮುಗಿಸಿದ್ದೀವಿ ನಾವು. ನಾಳೆ ಒಂದೇ ದಿನ ಬಾಕಿ ಇದೆ. ಅಧ್ಯಕ್ಷರನ್ನ ಕರೆದ್ಬಿಟ್ಟು ಆ್ಯಂಕರಿಂಗ್ ಮಾಡೋಕ್ಕೆ ನಾನು ಮಿಸ್ ಸಿಂಧು ಇಬ್ಬರು ಮಾಡ್ತಾ ಇದ್ದೀವಿ. ಇವಳಿಗೆ ಅದು ಜ್ಞಾಪಕನೇ ಇಲ್ಲ. ಇವಾಗ ಏನು ಪ್ರಿಪೇರ್ ಆಗೋದು ಅದು ಗೊತ್ತಿಲ್ಲ, ಅವ್ರ ಹೆಸರು ಕೂಡ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಕ್ಲೂಲೆಸ್ ಫುಲ್ಲು. ನಿಜ ಗೈಸ್, ನಾಳೆ ಆ್ಯಂಕರಿಂಗಿಗೆ ರೆಡಿ ಮಾಡಿ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಡೇ 6 ಆಫ್ NSS ಕ್ಯಾಂಪ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ನೀನು ಸಾಧಿಸುವ ತನಕ ಕಿವುಡನಾಗಿರು, ಸಾಧಿಸಿದ ನಂತರ ಮೂಕನಾಗಿರು, ನಿನ್ನ ಸಾಧನೆಯೇ ಮಾತನಾಡುವಂತಿರಲಿ. ಸಲುಗೆ ಸಲುಗೆ ಸ್ನೇಹ ಸಲುಗೆ ಒಲವ ಕಡೆಗೆ ನಡೆವ ಘಳಿಗೆ ಎದೆಯೊಳಗೊಂದು ಮೌನ